ಯಾರ್ದು ಬೋರ್ಡಿಂಗ್ ಪಾಸ್ ಎತ್ಕೊಂಡ್ಬಂದಾಳೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಫೈನಲಿ ನಾವು ಈಗ ಬೋರ್ಡಿಂಗ್ ಆಗ್ತಾ ಇದ್ದೀವಿ. ಬೋರ್ಡಿಂಗ್ ಪಾಸ್ ಸಿಕ್ತು. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮ ಹುಡುಗರನ್ನ ಕೇಳ್ತೀನಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಹೇಳೋದು ಬೇಡ, ಸರ್ಪ್ರೈಸ್ ಆಗಿರಲಿ. ಸರ್ಪ್ರೈಸ್. ಹೋಗಿದ ತಕ್ಷಣ ಓಕೆ, ಸೊ ನಾವು ತಲೆ ಕಟ್ಟಾಗ್ತೈತಿ ಈ ಕರೆಕ್ಟ್ ನೋಡುತ್ತೆ. ಅದು ನನ್ನ ಟ್ರ್ಯಾಕ್ ತಗೊಂಡಿದೆ ಕಣೋ, ಅದಕ್ಕೆ ನೀನು ನನ್ನ ಸ್ಟ್ರೈಟ್ ಆಗಲಿ ಅಂತ. ರಚ್ಚು ಒಂದು ಎರೋಟ್ ಮಾಡಾಳೆ ಏನಂತ ತೋರಿಸ್ಲಾ? ಇನ್ನು ಏರ್ಪೋರ್ಟಿಗೆ ಬಂದ ತಕ್ಷಣ ಯಾರ್ದು ಬೋರ್ಡಿಂಗ್ ಪಾಸ್ ಎತ್ಕೊಂಡ್ಬಂದಾಳೆ. ಇಲ್ಲಿ ಹೆಸರು ನೋಡು, ನವೀನ್ ಎಮ್ ಯಾರು ಯಾರು ಎತ್ಕೊಂಡ್ಬಂದೆ? ಅಮಿತ್ ಸಾಹುಲ್ ಅಂತ. ಯಾರು ಅಮಿತ್ ಅಂತ ಎತ್ಕೊಂಡ್ಬಂದ? ಯಾರ್ದು ಎತ್ಕೊಂಡ್ಬಂದಾಳೆ ಪಾಪ? ಯಾರ್ದ ಏನು ಅಮಿತ್ ಅಂತ ಎತ್ಕೊಂಡ್ಬಂದಲ್ಲ. ನಿಂದಿದೆ, ನಿಂದೈತೆ, ನನ್ನ ಜೇಬಲ್ಲಿ ಐತೆ ಪಾಪ. ಅಮಿತ್ ಅನ್ನೋದು ಎತ್ಕೊಂಡ್ಬಂದಿಲ್ಲ ಪಾಪ. ಅವ್ನು ಹೋಗ್ಲಾರ ಎಲ್ಲಿ ಅಲ್ಲೇ ಫೋನ್ ಮಾಡಲ್ಲ ಅಂದ್ರೆ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾರೋ. ನಂದು ಅದ್ರ ಪಕ್ಕದಲ್ಲಿ ಇತ್ತಲ್ಲ, ಎತ್ಕೊಂಡ್ಬಂದಿದ್ದೆ. ಸೊ ಗೈಸ್, ಫೈನಲಿ ಬೋರ್ಡಿಂಗ್ ಆಯ್ತು. ಈಗ ಒಂಚೂರು ಏನೋ ತಿನ್ಕೊಂಡು ಇಲ್ಲೇ ಎಲ್ಲಾದ್ರೂ ಸುತ್ತಮುತ್ತ ಒಂಚೂರು ವಿಡಿಯೋ ಮಾಡ್ಕೊಂಡು ಹೊರಡ್ತೀವಿ ಅಷ್ಟೇ. ನಮ್ಮ ಯಜಮಾನ್ರು ಹೊಸದು ಓಸ್ಮೋ ಪಾಕೆಟ್ ಟ್ರೀ ಕೊಡ್ಸಿದ್ರೆ ನಂಗೆ ಯೂಸ್ ಮಾಡಕ್ಕೆ ಬರ್ತಾ ಇಲ್ಲ. ಅದನ್ನ ಹೇಳ್ಕೊಡ್ತಾ ಇದಾರೆ. ಅದನ್ನ ಯಾವ ರೀತಿ ಹೇಳ್ಕೊಡ್ತೀವಿ ನೋಡಿ. ಬೈಸ್ಕೊಂಡು ಇದು ಬಂದಾಗಿಂದ ಬೈಸ್ಕೊಂಡಿದ್ರೆ ಅದೇ ನೆನ್ನೆನೇ ಬಂದಿದ್ದು. ನನ್ನ ಟೀ ಶರ್ಟ್ ಮೇಲೆ ಏನು ಬರ್ತೈತೆ ಹೇಳು? ನನ್ನ ಟೀ ಶರ್ಟ್ ಮೇಲೆ ಏನು ಬರುತ್ತೆ ಅದು? ಓಕೆ, ಈಗ ಅಂತೂ ಇಂತೂ ರಚ್ಚು ಪಾಪ ನೋಡಿ ಯಾರ್ದು ಗೈಸ್ ಇಲ್ಲಿ ನೋಡಿ ಗೈಸ್, ಅವ್ರು ರೌಂಡ್ ಮಾಡಿದಾರೆ. ಅಂದ್ರೆ ಅದು ರೌಂಡ್ ಮಾಡಿದ್ರೆ ಪಾಪ ಗೇಟ್ ನಂಬರ್ ಇವತ್ತು ಇರೋದು ಇಲ್ಲ. ಇಲ್ಲೋಡ 15 ಮಾರ್ಚ್ ಇವಾಗಲೇ ಇರೋದು ನೋಡಿ. ರಾತ್ರಿ ಇವಾಗ ಇರೋದು 15 ಮಾರ್ಚ್. ಈಗ 7:20ಕ್ಕೆ ಇರೋದು ಒಂದು ಫ್ಲೈಟ್. ಪಾಪ ಅನ್ಯಾವಾಗ ಒಂದು ಫ್ಲೈಟ್ನ ಹಾಳು ಮಾಡ್ದಲ್ಲ ರಚ್ಚು. ಆ್ಯಕ್ಚುಲಿ ನಾನು ನಿಜ ಹೇಳು, ಸಾಧ್ಯನೇ ಇಲ್ಲ. ನಾನು ಇಟ್ಟೇ ಇಲ್ಲ ಅದನ್ನು. ಸೊ ಅಂತೂ ಇಂತೂ ರಚ್ಚು ಒಬ್ಬನ ಜರ್ನಿ ಹಾಳು ಮಾಡಿದ್ಲು. ಖುಷಿ ಆಯ್ತಾ? ಸೊ ಈಗ ಗೇಟ್ ನಂಬರು. ಸೊ ಗೈಸ್, ಈಗ ಲಾಂಚಿಗೆ ಬಂದ್ವಿ. ರಘು ಹತ್ರ ಪ್ರಿಯಾರಿಟಿ ಕಾರ್ಡ್ ಇರೋದ್ರಿಂದ 4 ಜನನೂ ಬಿಡ್ತಾ ಇದ್ದಾರೆ ಊಟಕ್ಕೆ. ಈಗ 4 ಜನನೂ ಹೋಗಿ ಊಟ ಮಾಡ್ಕೊಂಡು ಊಟ ಮಾಡುವುದೆಂದರೇನು? ಸೊ ಗೈಸ್, ಇವಾಗ ನಾವು ಲಾಂಚಲ್ಲಿ ಊಟ ಮಾಡ್ತಾ ಇದೀವಿ. ಊಟ ಅಂತೂ ಸಖತ್ತಾಗಿದೆ. ನಾನು ಥೈಲ್ಯಾಂಡ್ ಲಾಂಚಲ್ಲಿ ತಿಂದೆ. ಅಂದರೆ ಅಲ್ಲಿ ಸ್ವಲ್ಪ ಆ ಕಡೆ ಥೈಲ್ಯಾಂಡ್ ಅವ್ರ ಸೈಡ್ ಥರ ಇತ್ತು. ಬಟ್ ಇಲ್ಲಿ ಫುಲ್ಲು ನಮ್ಮ ಇಂಡಿಯಾ ಸ್ಟೈಲ್ ಫುಡ್ಡೇ ಇದೆ, ಸಖತ್ತಾಗಿದೆ. ಸೊ ಇಲ್ಲಿ ನವೀನೂ ತಿಂತಾ ಇದ್ದಾನೆ. ಹಂಗಾಯ್ತು ನವೀನ? ಅಲ್ಲೂ ರಘು ಒಂದು ಪ್ಲೇಟ್ ಡೆಸರ್ಟ್ ಹಾಕೊಬಂದು ತಿಂತಾರೆ. ಏನೇನೋ ಐಟಮ್ ಇದೆ ಗೈಸ್. ನಾನು ಬರೀ ಡೆಸರ್ಟ್ ಹಾಕೋ ಬರೋಣ ಅಂತ ಹೋದೆ. ಇಲ್ಲಿ ಇದೇನೋ ಮುರ್ಗಾ ಅಂತಿದ್ದು, ಇದೇನೋ ತಂದೆ, ಸಖತ್ ಟೇಸ್ಟಿಯಾಗಿತ್ತು. ನೀನೇನೇನೋ ಹೇಳ್ತೀನಿ. ಏನಿಲ್ಲ, ಚಿಕನ್ ಇದು. ನಾನು ಟೇಸ್ಟ್ ಮಾಡಿದೆ ಚಿಕನ್ ಥರ. ರಚ್ಚು ನೋಡಿ ಗೈಸ್, ಒಬ್ಳೆ ಕೂತ್ಕೊಂಡ್ಬಿಟ್ಟವಳೆ. ಯಾಕ ರಚ್ಚ ಯಾಕೆ ತಿನ್ನಲ್ವಾ? ಆಮೇಲೆ ಅಲ್ಲೋ ಹೊಟ್ಟೆ ತಿನ್ಬಿಡ. ಇಲ್ಲೇ ತಿನ್ಕೋಬೇಕು, ಆಮೇಲೆ ಕೊಡ್ಸಲ್ಲ. ಓಕೆ, ಅಲ್ಲಿಂದ ಓಡೋಡಿ ಬಂದ್ವಿ ಎದ್ರಕೊಂಡು. ಅಯ್ಯೋ ಸ್ಟಾರ್ಟ್ ಆಗ್ಬಿಡ್ತು ಅಂತೇಳಿ. ನಿಮ್ಮ ಅಮ್ಮನ ಮೇಲೆ ಆಣೆ ಇಟ್ಟಾಳು ಓಡ್ ಬಂದಿ ಅಂತ. ನಾನು ನೋಡು ಸುಸ್ತಾಗಿದ್ರೆ ಕಾಣಿಸ್ತಿಲ್ವ? ನೋಡಿ ಇಲ್ಲೆಲ್ಲ ನೀನು ನಡೆದ್ರೆ ಸುಸ್ತಾಗತ್ತೆ ಇವಾಗಲೂ. ಸೆಕೆಂಡ್ ಇಯರ್ ನೋಡಿ ಹೆಂಗೆ ಗೊತ್ತಾಯ್ತು. ಯಾಕಂದ್ರೆ ಅನ್ಸ್ಬಿಟ್ಟು ಇವರೆಲ್ಲರೂ ಇದ್ದಾರೆ ಇಲ್ಲಿ. ಈ ಹುಡುಗಿ ಯಾರಂತ ಗೊತ್ತಲ್ಲ? ನಾವು ಗೊತ್ತಲ್ಲ ಅಷ್ಟೇ. ಬೋರ್ಡಿಂಗ್ ಆದಮೇಲೆ ಫ್ಲೈಟಿಗೆ ಏರ್ಕೋಬೇಕು. ಏನೇನ? ಬೋರ್ಡಿಂಗ್ ಆದಮೇಲೆ ಫ್ಲೈಟಲ್ಲಿ ಹೋಗಿ ಕೂತ್ಕೋಬೇಕು. ಹೆಣ್ಮಕ್ಳಿಗೆ ಯೂಶ್ವಲಿ ಹೆಣ್ಮಕ್ಳಿಗೆ ಏನದು ವಿಂಡೋ ಸೀಟ್ ಇಷ್ಟ. ಈ ಸಲ ಇವರಿಬ್ರಿಗೆ ವಿಂಡೋ ಸೀಟ್ ಸಾಕೈತೆ. ನಾವಿಬ್ರಿಗೆ ಪಕ್ಕ ಕೂತ್ಕೊಂಡು ಪ್ರತಿ ಸಲ ನೀವೇ ಕೊಂದಿರ್ತೀರ. ಮಾಡ್ಕೊಂಡ್ರು ಅವ್ರೇನು ಕೇಳಲ್ಲ ನಮ್ಮನ್ನು. ಯಾರು? ನಾವು ಕೇಳಲ್ಲ. ನಾವೇ ಬಿಡೋಣ. ನಾನೇ ಬಿಡಲಿ ವಿಂಡೋ ಕಡೆ.
ಏನು ಬಿಡು ಯಾರು ಆ ಥರನಾ? ಏನು ಗೊತ್ತಾ, ನಾನು ಹೇಳ್ತೀನಿ ಕೇಳು. ಎಲ್ಲರೂ ಈಗ ಸುಮ್ಮನೆ ಓವರ್ ಮಾಡೋದು, ಅಲ್ಲಿ ಇಕ್ಕಿದು ಹಬ್ಬಕ್ಕಿಂತ ಬಂದಿರೋದು. ಇದು ನಂಗೆ ಗಾಗಲ್ಸು ಸ್ಪೆಕ್ಸು ಇದೆಲ್ಲ ಹಾಕ್ಬಿಡಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಂಡೋ ಸೀಟಲ್ಲೆಲ್ಲ ತುಂಬ ಇವರೆಲ್ಲ ಕುಂದ್ರಕ್ಕೆ ಇಷ್ಟಪಡಲ್ಲ. ವಿಂಡೋ ಸೀಟಲ್ಲಿ ಯೂಶ್ವಲಿ ವಿಂಡೋ ಸೀಟ್ ಇಷ್ಟಪಡಲ್ಲ. ಮೂರು ಜನ ಒಂದು ಯಾವ್ದಾದ್ರು ರೀಲ್ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆ ರೀಲ್ ಇಟ್ಕೊಂಡು ಹೌ ರಿಚ್ ಪೀಪಲ್ ಬಿಹೇವ್ ವೆನ್ ಸಿಟ್ಟಿಂಗ್ ಇನ್ಸೈಡ್ ದ ಫ್ಲೈಟ್ ಅಂತ ಅದು ನೋಡ್ಕೊಂಡ್ ಬಂದ್ಬಿಟ್ಟು ಅಷ್ಟೊತ್ತಿಂದ ಎಲ್ಲ ಹಂಗೆ ಮಾಡ್ತಾಳೆ. ಎಲ್ಲೋ ಕುತ್ಕೊಂಡ ತಕ್ಷಣ ವಿಂಡೋ ಸೀಟ್ನ ಕ್ಲೋಸ್ ಮಾಡಿ ನಾನು ಮಾಡ್ತೀನಿ ತಡೆ ಆ ವಿಡಿಯೋ. ಫ್ಲೈಟು ಈಗೇನು ಗೊತ್ತಾ ಸುಷ್ಮಿತಾ, ಹಿಂಗೆ ಹೋದ ತಕ್ಷಣ ಏನಾದ್ರು ನಮಸ್ತೆ ಅಂತಾರೆ. ಸೊ ನಾನು ನಮಸ್ತೆ ಮೇಡಮ್, ಈ ಚಿಕನ್ ಅಂತಾರೆ ನಮಸ್ತೆ ಸಾರ್. ಅಲ್ಲಿ ಹುಡುಗಿದ್ರೆ ನಮಸ್ತೆ ಮೇಡಮ್ ಅಂದಿಗಿಂದ ಆಮೇಲೆ ಹುಚ್ಚಿ ಅಂತ ಹೊರಗೆ ತಳ್ತಾರೆ. ಓಸ್ಮತ್ರಿ ಬೆಳ್ಳಗೆ ಬರ್ತಾರೆ ಎಲ್ಲರೂ ಅಲ್ಲ. ನೀನಿಷ್ಟು ಬೆಳಗ್ಗೆ ಅಲ್ಲ ನೋಡು, ಎಷ್ಟು ಬೆಳಗ್ಗೆ ಬರಕತ್ತಿ. ಒಬ್ಳಿಗೆ ಸಿಕ್ಕಿರೋದು. ನಾವು ಫುಲ್ ಜಗಳ ಆಡ್ತಿದ್ದೀವಿ, ಕೊಡಲ್ಲ ಇವಳಿಗೆ ಅಂತ. ನೋಡಿದ್ರೆ ಇವಳು ಒಬ್ಳಿಗೆ ಬಂದಿರೋದು. ಅದಕ್ಕೆ ತಾಳಿದವನು ಬರಲಿ ಅನ್ನೋ ನೋಡಿ ಸುಷ್ಮಿತಾ, ಇಲ್ಲಿನೂ ನಮ್ಮ ಪ್ರಮೋಷನ್ದು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಮತ್ತೆ ಬೇಕಲ್ಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಬಟ್ಟೆಗಾಗಿ. ಸೊ ಪ್ರಮೋಷನ್ ವರ್ಕ್ ಅವ್ರಿಗೂ ಅರ್ಜೆಂಟ್ ಇರುತ್ತೆ, ನಾವು ಪ್ರಮೋಷನ್ ಮಾಡಿಕೊಟ್ಟು ಬಂದಿರ್ತೀವಿ. ಸೊ ಅದಕ್ಕೋಸ್ಕರ ಅರ್ಜೆಂಟ್ ಇದೆ ಅಲ್ಲ ಅಂದ್ಬಿಟ್ಟು ಬೇಗ ಮಾಡ್ತಾ ಇದ್ದೀವಿ ಅಷ್ಟೇ. ಏನೋ ಒಂಚೂರು ಚೇಂಜಸ್ ಹೇಳೋದು. ಓಕೆ, ಒಂದ್ಸರಿ ಚೆಕ್ ಮಾಡು. ಸೊ ಫೈನಲಿ ನಾವು ಚಂಡೀಗಢ್ಗೆ ರೀಚ್ ಆದ್ವಿ. ನಮ್ಮ ಭಯ್ಯ ಇವರೇ ನೋಡಿ ಭಯ್ಯ. ಸೊ ಇವರೇ ನಮ್ಮನ್ನ ಪಿಕಪ್ ಮಾಡ್ತಾ ಇರೋದಿಲ್ಲಿ. ಸೊ ಇಲ್ಲಿಂದ ನಮಗೆ ಪಿಕಪ್ ಆಗಿ ಹೊರಟ್ರೆ ಪೂರ್ತಿ 3 days ಇದೇ ಕಾರಲ್ಲಿ ಓಡಾಡ್ತೀವಿ. 3 days ಅಲ್ಲ 4 days, ಆಲ್ಮೋಸ್ಟ್ 4 days ಇದೇ ಕಾರಲ್ಲೇ ಓಡಾಡ್ತೀವಿ. ಬೈ ನಮ್ಮ ಭಯ್ಯ ಯಾವ ಕಾರ್ ಇಟ್ಕೊಂಡವ್ರು ನೋಡೋಣ. ಇದೆ ಗೈಸ್ ನಮ್ಮ ಕಾರು. ಇನೋವಾನಾ ಇದು? ಯಾರ್ಟಿಗ ಎರಿಟಿಗ ಕಾರು. ಗೈಸ್ ಅಕ್ಕ ಸ್ನೋ ಜಾಯೇಗಾ ಅಂತೆ ಗೈಸ್. ಕಿಧರ್ ಜಾಯೇಗಾ ಸ್ನೋ? ಸ್ನೋ ಉದರ್ ಜಾಯೇಗಾ. ಕಿಧರ್? ನಾನು ಅಕ್ಕ ಈಗ ಒಂದು ಚಾಲೆಂಜ್ ಮಾಡಿದ್ದೀನಿ. ಎಸ್, ಇಲ್ಲಿಂದ ಬೆಂಗಳೂರು ಯಾರು ವ್ಲಾಗ್ ನೋಡಲ್ಲ ಗೈಸ್. ಯುಕ್ತ ಅಂತೂ ವ್ಲಾಗೇ ನೋಡಲ್ಲ. ಗೈಸ್ ಈಗ ನಾವು ಇಲ್ಲಿಂದ ಹೊರಡ್ತಿದೀವಿ. ಹೆವಿ ಸ್ನೋ ಅಂತೆ ಅವ್ರು ಹೇಳಿದ್ರು. ನಮಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಫಸ್ಟ್ ಟೈಮ್ ಹೇಳಿದ್ದು 2 ಗಂಟೆಯಿಂದ 9 ಗಂಟೆವರೆಗೂ ಸ್ನೋ ಆಗೈತೆ. ಈಗೇನು ಬೀಳ್ತಿಲ್ಲ, ಈಗಲೂ ಬಿದ್ದಿರುತ್ತೆ. ಅಟ್ಲೀಸ್ಟ್ ರೋಡಲ್ಲಿ ಅದು ಇರುತ್ತೆ ಅಲ್ವಾ? ಅಲ್ಲಿ ರೋಡಲ್ಲಿ ನಾರ್ಮಲ್ ಆಗಿ ಇರುತ್ತೆ. ಬಟ್ ನಾವು ಅದನ್ನೆಲ್ಲ ಕಣ್ಣಲ್ಲಿ ನೋಡಿಲ್ವಲ್ಲ. ಹೌದು, ನೋಡ್ತೀವಲ್ಲ, ಆ ಖುಷಿ ಇದೆ. ಸೊ ಕಮ್ ಆನ್, ಲೆಟ್ಸ್ ಗೋ. 5 hour ವೈನಾಡ್ಗೆ ಹೋದಂಗೆ ಬನ್ನಿ ಗೈಸ್. ಈಗ ಒಳ್ಳೆ ನಿದ್ದೆ ಬಿಡ್ತೀವಿ ಕಾರಲ್ಲಿ. ಅಲ್ಲಿ ಹತ್ತತ್ರ ಹೋದಂಗೆ ಒಳ್ಳೆ ಎಬ್ರಿಸ್ತಾರೆ. ನವೀನ ದೊನೆ ಬಿರಿಯಾನಿ ಅಂದಂಗಿತ್ತು. ಸ್ಟಾರ್ಟ್ ಟಾಕಿಂಗ್ ಇನ್ ಹಿಂದಿ. ಓಕೆ, मेरे साथ तुम हिंदी में बात कर, मैं तुम्हारे साथ हिंदी में बात करती हूँ. ओके, ಲೆಟ್ಸ್ ಗೋ. ಗೈಸ್ ಇವಾಗ ಇಲ್ಲೆಲ್ಲೋ ಇಳಿಸಿದ್ದಾರೆ. ಚಳಿ ಸದ್ಯಕ್ಕೇನು ಅಷ್ಟೊಂದು ಚಳಿ ಆಗ್ತಾ ಇಲ್ಲ, ಲೈಟಾಗಿ ಚಳಿ ಆಗ್ತೈತೆ. ನಾರ್ಮಲಾಗಿ ಎಲ್ಲ ಕಡೆ ಈಸ್ ನಾರ್ಮಲ್. ಬೆಂಗಳೂರು ಇದ್ದಂಗೆ. ಬೆಂಗಳೂರು का टी है, चा. ए तुम खाओ, पियो, टी पियो. सेम बहुत बेंगलुरु से है, बेंगलुरु जैसे है. इसको इस तरह से डिप करके ऐसे तीनों.
ಗುಡ್ ಮಾರ್ನಿಂಗ್. ಸೊ ಫೈನಲಿ ನಾವು ರೀಚ್ ಆದ ತಕ್ಷಣ ನಮ್ಮ ಕಣ್ಣಿಗೆ ಒಂದೇ ಒಂದು ಕಾಣಿಸ್ತು. ಏನು ಕಾಣಿಸ್ತು ಗೊತ್ತಾ, ತೋರಿಸ್ತೀನಿ ತಾನೆ. ಅಲ್ಲಿ ನೋಡಿ ಗೈಸ್, ಎಲ್ಲಿ ನೋಡಿದ್ರು ವೈಟ್ ಕಲರ್ ಕಾಣಿಸ್ತಾ ಇದೆ. ಇದು ನೋಡಿದ ತಕ್ಷಣ ನಂಗೊಂದು ಸಾಂಗ್ ನೆನಪಾಯ್ತು, ಓಹೋ ಪ್ರೇಮ ಕಾಶ್ಮೀರ. ಫಸ್ಟ್ ಟೈಮು ನನ್ನ ಕಣ್ಣಾರೆ ನೋಡ್ತಿದ್ದು. ಅಂದರೆ ಅಲ್ಲಿ ನೋಡಿದ್ವಿ, ಬಟ್ ಅದೆಲ್ಲ ಫುಲ್ಲು ಒಂಥರ ಕಲ್ಲಾದಂಗೆ ಆಗ್ಬಿಟ್ಟಿತ್ತು. ಈ ಸಲ ಕಣ್ಣು ತುಂಬ ನೋಡಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಚಳಿ ಜಾಸ್ತಿ ಇದೆ. ನಿಮ್ಗೆ ಹೋಗೇ ಕಾಣಿಸ್ತಿದ್ಯಾ ನೋಡಿ, ಚಳಿ. ಆ್ಯಂಡ್ ನಾವಿರೋಂತಹ ಒಂದು ಇದು ಬಂದ್ಬಿಟ್ಟು ಆ್ಯಪಲ್ ನೆಸ್ಟ್ ಮ್ಯಾನೇಜ್ಡ್ ಬೈ ನೋಸ್ ಅಂಡ್ ಟೂರ್ಸ್. ಚಳಿ ಆಯ್ತೈತೆ, ಬಾರಿ ಒಳಗೆ ಹೋಗೋಣಲೆ ದೇವ್ರೆ. ಸೊ ಗಾಯ್ಸ್, ಈಗ ಎಂಟ್ರಿ ಆದ್ವಿ. ಇದೇ ನಮ್ಮ ರೂಮು, ನೋಡ್ತಾ ಇರ್ಬೋದು ನೀವು. ಇದು ವಾಶ್ರೂಮ್, ಇದು ಕಬೋರ್ಡು. ಅದು ನಮ್ಮ ಎದುರುಗಡೆ ಕೊಟ್ಟಿರೋದು ಅಲ್ಲೂರಗು ಮತ್ತು ನವೀನ್ ಅವ್ರ ರೂಮು. ಇದು ನಮ್ಮ ರೂಮು. ಒಂದು ಪುಟಾಣಿ ಟಿ ವಿ ಇದೆ, ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋಕ್ಕೆ ಚೇರ್ ಇದೆ, ಒಂದು ಬೆಡ್ ಇದೆ, ಇಷ್ಟೇ. ಆ್ಯಂಡ್ ಇಲ್ಲಿ ವ್ಯೂ ನಮಗೆ ಬಿಲ್ಡಿಂಗ್ ವ್ಯೂಗಳಿದೆ. ಬನ್ನಿ, ಅವ್ರ ರೂಮಲ್ಲಿ ಬಿಲ್ಡಿಂಗ್ ವ್ಯೂ ಇಲ್ಲ, ತೋರಿಸ್ತೀನಿ. ಈ ಕಡೆ ವ್ಯೂ ಚೆನ್ನಾಗಿದೆಯಾ? ಅದು ಬಿಲ್ಡಿಂಗೇ ಕಣೆ. ಅವರು ಚೆನ್ನಾಗಿರೋದು ತಗೊಂಬಿಟ್ಟವ್ರೆ ಕಳ್ಳರು. ನಮಗೆ ಮಾತ್ರ ವ್ಯೂ ಇಲ್ದಿರೋ ರೂಮ್ ಕೊಟ್ಬಿಟ್ಟು ಮೆಲ್ಲಗೆ ನಮಗಿಂತ ಮುಂಚೆ ಬಂದು ಚೆನ್ನಾಗಿರೋ ರೂಮ್ ಎತ್ಕೊಂಡ್ಬಿಟ್ಟಿದ್ದಾರೆ ಗೈಸರು. ಕಿಲ್ಲಡಿಗಳು ಯಾವಾಗಲೂ ಹಿಂಗೆ ಮಾಡ್ತಾರೆ. ಇದು ಇವ್ರದ್ದು ನೋಡಿ, ಇವ್ರದ್ದು ಸೇಮ್, ಆಲ್ಮೋಸ್ಟ್ ಎಲ್ಲನೂ ಸೇಮೇ. ಬೆಡ್ಡು, ಆಮೇಲೆ ಚೇರು. ಬಟ್ ಏನು ಡಿಫ್ರೆನ್ಸು ಅಂದರೆ ಇದೆ, ಅದೊಂದೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಇದೊಂದೇ ಡಿಫ್ರೆನ್ಸ್ ನೋಡಿ. ಅಲ್ಲೆಲ್ಲ ಸ್ನೋ ಇದೆ, ಸ್ನೋ ಕಾಣಿಸ್ತಾ ಇದೆ, ಬಟ್ ನಮಗೆ ಕಾಣಿಸಲ್ಲ. ಏನಿವೆ, ಇಟ್ಸ್ ಓಕೆ. ಈಗ ನಾವು ಒಂದು ರೌಂಡ್ ನಿದ್ದೆ ಹೊಡೆದು ಎದಳ್ತೀವಿ ನೋಡಿ. ಗೈಸ್, ಟ್ರಿಪ್ಪಿಗೆ ಬಂದಿರೋದು ನಿದ್ದೆ ಮಾಡೋಕ್ಕ? ಎದಳ್ರಿ, ಬೆಳಗಾಯ್ತು. ಮಿಸ್ಟರ್ ಅಲ್ಲೂರಗು ಎದಳಿ. ಅವ್ರು ಆಲ್ರೆಡಿ 3 ಸಲ ಕಾಲ್ ಮಾಡಿದ್ರು. ತಿನ್ಬಿಟ್ಟು ಬಂದು ಮತ್ತೆ ಮಲ್ಕೊಳ್ಳೋಣ. ಎದಳ್ರು, ಆಮೇಲೆ ಟಿಫನ್ ಖಾಲಿ ಆಗ್ಬಿಡುತ್ತೆ. ಎದ್ದಳ್ರು. 3 ಸರಿ ಎದ್ದಿದ್ನಲ್ಲ ಬಸ್, ಇದ್ರಲ್ಲಿ ಮಲಗ್ಬಿಟ್ಟಿದ್ನಲ್ಲ. ಇವನು ಯಾವ ಅಟ್ವಾದಿ. ಬಾ ಎದಳೋ, ಮೇಲೆ ಎದ್ದಳೋ, ಟಿಫನ್ ಮಾಡು ಅಂತ ಎದ್ದಳು. ಅಲ್ಲೂರಗು ನೋಡಿ, ನವೀನ ಅಂತವನು ಎದ್ದು ಕೂತವನಿ. ಶೇಮ್ ಪಪ್ಪಿ ಶೇಮ್ ನಿನಗೆ. ಎದಳು, ಹೋಗ್ರಚ್ಚು, ಅಲ್ಲುಚ್ಚು, ಹೋಗ್ರಚ್ಚು. ಅಲ್ಲಿ ಮುಂದೆನೇ ಇಟ್ಟಿದ್ದೀನಿ ನೋಡಿ, ಟೇಬಲ್ ಮೇಲೆ, ಬಾಕ್ಸ್ ಒಳಗಡೆ. ಎದಳ್ರಿ ಬಾಯ್ಸ್, ಎದ್ದು ಉಚ್ಕೊಳ್ಳಿ ಮತ್ತೆ. ಸೊ ಈಗ ನಾವು ಟಿಫನ್ ಮಾಡ್ತಾ ಇದ್ದೀವಿ. ರಘು ಪರಾಟ ತೊಗೊಂಡಿದ್ದಾರೆ. ಪರಾಟಾಗೆ ಬಾಜಿ, ಏನೋ ಬಾಜಿ ಅಲ್ಲ, ಆ್ಯಕ್ಚುಲಿ ಆಲೂಗಡ್ಡೆ ಅದೇನೋ. ಇವರು ಸ್ವಲ್ಪ ಇವ್ರು ಯಾರು ಅಂತ ಸ್ವಲ್ಪ ಸ್ಟೈಲಿಶ್ ಇಲ್ಲ, ಅದಕ್ಕೆ ನಾನು ಮತ್ತೆ ನವೀನ ಪುರಿ ಬಾಜಿ ತಗೊಂಡಿದ್ದೆ. ಬರೋದ್ರೆ ಬ್ರೆಡ್ ಆಮ್ಲೆಟು ತಿಂತೀನಿ. ಈಗ ನಾನು ಕೈ ಹಾಕ್ತೀನಿ ಗೈಸ್. ಆಯ್ತಾ? ಮಜಾ ಮಾಡ್ರಿ, ನಂದೇ ಟ್ರೀಟ್ ಇವತ್ತು.